ಈ ಲೋಕಾಯುಕ್ತ ಸಂಸ್ಥೆ ಬರೀ ಅಧಿಕಾರಿಗಳು ಮಾತ್ರ ಅಲ್ಲ, ರಾಜಕಾರಣಿಗಳ ಎದೆಯಲ್ಲೂ ನಡುಕ ಉಂಟು ಮಾಡುತ್ತಿತ್ತು. ಅವರ ಹಗರಣಗಳನ್ನ ಬಯಲಿಗೆಳೆದು ಹೀರೋ ಅಂತ ಎನ್ಸ್ಕೊಳ್ತಿತ್ತು. ಆದ್ರೆ ಈ ಹೀರೋ ಸಂಸ್ಥೆ ಇವತ್ತು ಝೀರೋ ಆಗುವಂತ ಡೀಲ್ಗಳನ್ನ ಮಾಡಿದೆ. ಹಾಗಾದ್ರೆ ಆ ಡೀಲ್ಗಳನ್ನ ಮಾಡಿದವರು ಯಾರು? ಆ ಡೀಲಲ್ಲಿ ಭಾಗಿಯಾಗಿರುವಂತಹ ಅಧಿಕಾರಿಗಳು, ರಾಜಕಾರಣಿಗಳು ಯಾರು ಅಂತ ಹೇಳ್ತೀನಿ, ಬನ್ನಿ. ಲೋಕಾಯುಕ್ತ ಬಗ್ಗೆ ಭಾಸ್ಕರ್ ಹೇಳೋದೇನು? ಅಡಿಯಿಂದ ಮುಡಿ ತನಕ ಕರಪ್ಷನ್ಸ್ ಇದೆ. ಅಲ್ಲಿ ಲಂಚ ಕೊಡದೇವ್ರೆ ಇದನ್ನೊಂದು ಹೇಳಬೇಕು ಅಂದರೆ ಲಂಚ 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 ಜವಾನನಿಂದ ದಿವಾನನವರೆಗೂ ಲಂಚ. ಲಂಚ ಕೊಟ್ಟರೆ ಸಿಗುವುದು ಮಂಚ. ಇದುವೇ ನೋಡಿ ಲೋಕಾಯುಕ್ತ ಪ್ರಪಂಚ. ಅಲ್ಲಿ ದುಡ್ಡು ಕೊಡದೇವರೆ ಏನೂ ಕೆಲಸ ಆಗೋದಿಲ್ಲ. ಅಲ್ಲಿ 95% ಕರಪ್ಟರ್ ಅಧಿಕಾರಿಗಳಿದೆ. ಯಾರು ಯಾರು ಲೋಕಾಗೆ ದುಡ್ಡು ಕೊಡಬೇಕು? ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿರೋರು ಎಲ್ಲರೂ ದುಡ್ಡು ಕೊಡಲೇಬೇಕು. ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡ್ಕೊಂಡು ಅಲ್ಲಿ ಯಾರೂ ಕ್ಲೀನ್ ಹ್ಯಾಂಡ್ ಇಲ್ಲ, ಎಲ್ಲ ಹೈಲಿ ಕರಪ್ಟು. ಇಂಜಿನಿಯರ್ಸು 40 ಜನ ಇದ್ದಾರೆ, ಚೀಫ್ ಇಂಜಿನಿಯರ್ಸು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು. ಅಂದರೆ ಲೋ ಲೆವೆಲಲ್ಲಿ ಟಚ್ ಮಾಡಲ್ಲ ಇವರೆಲ್ಲ, ದೊಡ್ಡ ಲೆವೆಲ್ ಲೋ ಲೆವೆಲಲ್ಲಿ ಅವ್ರಿಗೆ ಬಿಟ್ಬಿಡ್ತಾರೆ. ಅವರೆಲ್ಲ ಇವರು ಕೊಡಲೇಬೇಕು. ಇದರಲ್ಲಿ ಯಾರು ಬಂದಿಲ್ಲ ಅಂತ ಹೇಳಬೇಡಿ, ಎಲ್ಲರೂ ಬಂದಿದ್ದಾರೆ. RDPR ಅಲ್ಲಿ ಚೀಫ್ ಇಂಜಿನಿಯರ್ ಇದ್ದಾನೆ ಮೇಡಮ್. ರೆಗ್ಯುಲರ್ ಆಗಿ ಇಲ್ಲಿ ದುಡ್ಡು ಕೊಡಲೇಬೇಕು ಲೋಕಾಯುಕ್ತದಲ್ಲಿ. ಇವರೆಷ್ಟು ಕೋಟಿ ಬಿಲ್ ಬರೀತಾರೆ, ಇಲ್ಲಿ ಕೊಡಲೇಬೇಕು. ಕೊಡದೇ ಇದ್ರೆ ಯಾರು ಇರೋಕ್ಕಾಗಲ್ಲ. ಇವರೇ ಎಲ್ಲ ಏಜೆಂಟ್ಗಳಲ್ಲಿ. ಇಡೀ ಫಾರೆಸ್ಟ್ ಡಿಪಾರ್ಟ್ಮೆಂಟು ನಾನು ಹೇಳ್ತೀನಿ ಕೇಳಿ. ನೀವು ಯಾವ ರೇಂಜ್ ಆಫೀಸರ್ಸು DC ಕರೀರಿ, ಎಲ್ಲ ಇವತ್ತು ಸ್ಮಗ್ಲಿಂಗ್ ನಡೀತಾ ಇದೆ. ಅಲ್ಲಿ ಒಂದೇ ನಂಬರಲ್ಲಿ 100 ಗಾಡಿಗಳು ಹೋಗುತ್ತಲ್ಲಿ. ಅವರೆಲ್ಲ ಬಂದು ದುಡ್ಡು ಕೊಡಬೇಕು. ಪೊಲೀಸರಿಗೂ ಕೊಡಬೇಕು. ಪೊಲೀಸರು ಕೊಡದೆ ಮಾಡೋಕ್ಕಲ್ಲ. ಮರಳು ಮಾಫಿಯಾ ಏನಾಗ್ತಿದೆ, ಎಲ್ಲ ಇವರು ದುಡ್ಡು ಕೊಡಬೇಕು. ಒಬ್ಬೊಬ್ಬ ಅಧಿಕಾರಿ ಎಷ್ಟೆಷ್ಟು ಕೊಡಬೇಕು? ಒಬ್ಬೊಬ್ಬ ಚೀಫ್ ಇಂಜಿನಿಯರ್ 2 ಕೋಟಿ 3 ಕೋಟಿ ಕೊಡಬೇಕು ಮಿನಿಮಮ್ ಇವ್ರಿಗೆ. ಇಲ್ದಿದ್ರೆ ನಿಮ್ಮನ್ನ ನೋಡ್ಕೊಂಬನ್ನಿ ಏನಾಗಿದೆ ಅಂತ. ಅವನು ಫ್ಲಾಟಾಗಿ ಮಲಗಿರ್ತಾನೆ ಮೆಂಟಲ್ ಆಗಿ. ಎಷ್ಟು ಕೆಟ್ಟ ಹೆಸರು ಬಂದಿರುತ್ತೆ ಅವನಿಗೆ ಎಲ್ಲ. ಅವ್ನು ಇನ್ನೂ ಇದೆ 100 ಕೋಟಿ ಇದೆ ಹಿಡಿತೀವಿ. ಇದು ಬರೀ ಸ್ಯಾಂಪಲ್. ಅವನು ರೈಡ್ ಶುರುವಾಗಿದೆ. ಎಲ್ಲ ಡಾಕ್ಯುಮೆಂಟ್ಸ್ ತರಿಸ್ತಾ ಇದೀವಿ. ಅವ್ರನ್ನ ಎತ್ತಾಕೊಂಡು ಹೋಗೋದು, ಅವ್ರ ಊರುಗಳಿಗೆಲ್ಲ ಕರ್ಕೊಂಡು ಹೋಗೋದು. ಯಾರನ್ನ ರೈಡ್ ಮಾಡಿರ್ತಾರಲ್ಲ ಮೇಡಮ್, ಅವ್ರ ಊರುಗಳಿಗೆಲ್ಲ ಕರ್ಕೊಂಡು ಹೋಗೋದು ಪೊಲೀಸರ ಜೊತೆಯಲ್ಲಿ. ಅವ್ನಿಗೆ ಎಷ್ಟು ಅವಮಾನ ಪತ್ರಿಕೆಗಳಲ್ಲಿ. ಅವನು ಹೆದರ್ಕೊಂಡು ಕೊಟ್ಬಿಡ್ತಾನೆ ಅವನು ದುಡ್ಡು. ಅದನ್ನು ಬರೀ ಮಾತಾಡೋಲ್ಲ, ಸುಮ್ಮನೆ ಸಿಗ್ನಲ್ ಮಾಡ್ತಾರೆ, ಯಾರೋ ಒಬ್ಬ ತಗೊಳ್ತಾನೆ. ದುಡ್ಡು ಹೇಗೆ ಕಲೆಕ್ಟ್ ಮಾಡ್ತಾರೆ ಗೊತ್ತಾ? ಅದು ದುಡ್ಡು ಹೆಂಗೆ ಕಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ ಕೇಳಿ. ಡೈರೆಕ್ಟಾಗಿ ತೊಗೊಳ್ಳಲ್ಲ, ಕೊರಿಯರ್ ಸರ್ವಿಸ್ ಇಟ್ಕೊಂಡಿದ್ದಾರೆ ಇವರು ದುಡ್ಡು ತೊಗೊಳೋದಕ್ಕೆ. ಕೊರಿಯರ್, ಈಗ ನಾವು ನಿಮ್ಮ ಮನೆಗೆ ಬರ್ತೀನಿ, ಕೊರಿಯರ್ ಅಂದ್ಬಿಟ್ಟು ಒಂದು ಮೂಟೆ ಕೊಟ್ಬಿಟ್ಟು ಹೋಗ್ತಾನೆ. ಏನೋ ಒಂದು ಕೊರಿಯರ್ ಅವ್ನು ಇವತ್ತಿರ್ತಾನೆ, ನಾಳೆ ಹೊಟ್ಟೋಗ್ತಾನೆ. ಈಗ ಒಬ್ಬನೇ ಇಟ್ಕೊಂಡ್ಬಿಟ್ರೆ ಈಗ ನಾನು ಒಬ್ಬನೇ ಇಟ್ಕೊಂಡು ನಾನು ಫೇಮಸ್ ಆಗೋಗ್ಬಿಡ್ತೀನಲ್ಲ. ಅವ್ರು ಗೊತ್ತು ಬಿಡ, ಮಾತಾಡ್ತೀನಿ ನೋಡು, ಅಡಿಷನಲ್ ಚೀಫ್ ಸೆಕ್ರೆಟರಿ ಸ್ಪೀಕರ್ ಫೋನ್ ಹಾಕೊಂಡು ಮಾತಾಡ್ತೀನಿ ಅಂತೇಳಿ ಕೊರಿಯರ್ ಅವ್ರು ಇಟ್ಕೊಂಡ್ಬಿಡ್ತಾರೆ. ಅವ್ನು 100 ರೂಪಾಯಿ ಕೊಟ್ಟರೆ ಅಷ್ಟೇ ಖುಷಿ ಆಗ್ಬಿಡ್ತಾನೆ ಅವನು. ಇವರೆಲ್ಲ ಮೂಟೆಗಳಲ್ಲಿ ಮ್ಯಾಂಗೋ ಬರ್ತಾ ಇದೆ, ಆ್ಯಪಲ್ ಬರ್ತಾ ಇದೆ ಅಂತೇಳಿ ಮೂಟೆಗಳಲ್ಲಿ ದುಡ್ಡುಗಳು ಟ್ರಾನ್ಸ್ಫರ್ ಮಾಡ್ತಾರೆ. ಕೊರಿಯರ್ ಸರ್ವಿಸಲ್ಲಿ ಹೋಗುತ್ತೆ. ಯಾವುದೋ ಒಂದು ಅಡ್ರೆಸ್ಗೆ ಹೋಗಿ ಬಿಸಾಕ್ತಾನೆ, ಲಾರಿ ಮೇಲೆ ಹೋಗುತ್ತೆ. ಇದೆಲ್ಲ ಒಂದು ಹೈ ಎಂಡ್ ಪ್ರೊಫೆಷನ್ ಆಗಿ ಮಾಡ್ತಾ ಇದ್ದಾರೆ. ನೀವು ಇವ್ರು ಯಾರು 18 ಜನ 20 ಜನ ಇದ್ದಾರೆ, ಅವ್ರನ್ನ ಕರೆಸಿ ದಯವಿಟ್ಟು. ಅವ್ರದ್ದೆಲ್ಲ ಫೋನ್ ನಂಬರ್ಸ್ ತೆಗಿಸಿ, ಎಲ್ಲ ಗೊತ್ತಾಗುತ್ತೆ. ಲೋಕ ಡೀಲ್ ಆಗ್ತಿದ್ದು ಎಲ್ಲೆಲ್ಲಿ? ಮನೆಗೆ ಬರ್ತಾ ಇರಲಿಲ್ಲ ಮೇಡಮ್, ಎಲ್ಲ ಹೊರಗಡೆ ಭೇಟಿ ಆಗ್ತಾ ಇದ್ರು. ಎಲ್ಲ ನೋಡಿ, ನಾವು ಕಾಂಟ್ಯಾಕ್ಟ್ ಆಗ್ತಿದ್ದು ಪಾಯಿಂಟ್ಸ್ ಹೇಳ್ತೀನಿ ಕೇಳಿ ಮೇಡಮ್. ಎಲ್ಲ ಕಾಂಟ್ಯಾಕ್ಟ್ ಆಗ್ತಿದ್ದು ತಾಜ್ ವೆಸ್ಟ್ ಎಂಡು, ರೆಗ್ಯುಲರ್ ಅಡ್ಡ ಅಲ್ಲಿ. JW ಮ್ಯಾರಿಯೆಟ್ ಅಲ್ಲಿ ಫ್ರೀಯಾಗಿ ಕೊಡ್ತಾಯಿದ್ರು. ಯಾರು ಇವರು ನಮ್ಮ ವಿನೋದ್ ಅಂತೇಳಿ ಡೈರೆಕ್ಟ್ ಇದ್ರು, ಅವ್ರು ಮಾಡ್ತಾಯಿದ್ರು. ಅದೆಲ್ಲ ಕೃಷ್ಣಮೂರ್ತಿ ಅಂತೇಳಿ ಚೌಟ್ರಿ ಅಂದರೆ ಅವ್ರ ಫೋನ್ ನಂಬರ್ಸ್ ತೆಗೆಸಿದ್ರೆ ಗೊತ್ತಾಗ್ಬಿಡುತ್ತೆ ಮೇಡಮ್. ಅವ್ರು ಮಾಡ್ತಾಯಿದ್ರು. ಎಲ್ಲ ಸಿಮ್ಗಳೆಲ್ಲ ತರ್ತಾಯಿದ್ರು, ಮಾಡ್ತಾಯಿದ್ರು ಅವರು. ಅಲ್ಲಿಂದ ಕರ್ಕೊಂಡು ಬರ್ತಾಯಿದ್ರು. ನಾನು ಬರೀ ಕರ್ಕೊಂಡು ಬರೋದು ಉದ್ದೇ ಅಷ್ಟೇ. ನಂದಿದ್ರಲ್ಲೇನು ನನ್ನನ್ನು ಅವರು ಇವ್ರ ಹತ್ರ ಇಷ್ಟು ಮಾತಾಡಿ ಇವ್ರ ಹತ್ರ ಡೀಲ್ ಮಾಡಿ ಅಂತ ಬರ್ತಾ ಇರಲ್ಲ. ಬಟ್ ಏನು ಅಂದರೆ ಬಂದವರು ನಮಗೂ ಸ್ವಲ್ಪ ದುಡ್ಡು ಕೊಟ್ಟು ಹೋಗಿದ್ದಾರೆ ಮೇಡಮ್. ಕೊಟ್ಟಿರೋರು ನಾವು ಯಾಕಿಲ್ಲ ಅಂತ ಹೇಳೋಣ. ಒಬ್ಬೊಬ್ಬ IAS ಆಫೀಸರ್ಸು 2 ಲಕ್ಷ ಕೊಟ್ಟಿದ್ದಾರೆ, 3 ಲಕ್ಷ ಕೊಟ್ಟಿದ್ದಾರೆ ನನಗೆ. IPS ಆಫೀಸರ್ಸ್ ಕೊಟ್ಟಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲಿರೋ 60% IPS ಆಫೀಸರ್ಸ್ ಬಂದಿದ್ದಾರೆ. ನನ್ನ ಹೆಸರು ಹೇಳೋದು ಬೇಡ, ಯಾಕೆಂದರೆ ಒಬ್ಬೊಬ್ಬರು ಹೆಸರು ಹೇಳಿದ್ರು ಅದಕ್ಕೆ ಗೌರವ ಇರೋದಿಲ್ಲ. CCTV ಫುಟೇಜಲ್ಲಿ ನಿಮ್ಗೆ ಸಿಕ್ಕುತ್ತೆ. ಆಮೇಲೆ ಇಲ್ಲಿ ಗಾಲ್ಫ್ ಕ್ಲಬ್ ಇದೆಯಲ್ಲ ಮೇಡಮ್, ಎಲ್ಲಿ ನಮ್ಮ ಲೀಮೆರಡಿನ ಆಪೋಸಿಟ್ಟು, ಅಲ್ಲಿ ಬಂದಿದ್ದಾರೆ. ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರು ರೆಗ್ಯುಲರಾಗಿ ಭೇಟಿ ಆಗ್ತಾಯಿದ್ರು. ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಲೆವೆಲಲ್ಲಿರೋವಂಥವ್ರು, ಸೆಕ್ರೆಟರಿ ಲೆವೆಲ್ ಇರ್ತಾರೋ, ಚೀಫ್ ಇಂಜಿನಿಯರ್ ಲೆವೆಲ್ ಇರ್ತಾರವರು ಬರಲೇಬೇಕು, ಭೇಟಿ ಆಗಲೇಬೇಕು. ಅವ್ರು ಯಾರು ಬಂದು ಭೇಟಿ ಆಗದೆ ಹೋದರೆ ನಾನು ಏನಾಗುತ್ತೆ ಅಂತ ಹೇಳೋದು ಬೇಡ. ಅವ್ನು ಇರಲ್ಲ, ಅವ್ನು ಜೈಲಿಗೆ ಹೋಗ್ತಾನೆ. ಲೋಕಾಯುಕ್ತನಲ್ಲಿ ಅಂತ ಪವರ್ ಇದೆ. ಲೋಕ ಪವರ್ ದುರ್ಬಳಕೆ ಹೇಗಾಗುತ್ತೆ? ಡೈರೆಕ್ಟಾಗಿ ಎತ್ತಾಕೊಂಡು ಹೋಗ್ತಾರೆ, ಅವ್ನು ರಿಪೇರಿ ಮಾಡ್ತಾರೆ, ಅವ್ನು ಕಸ್ಟಡಿ ಕಳಿಸ್ಬಿಡ್ತಾರೆ. ಅವ್ನು ಮರ್ಯಾದೆ ಹೊಟ್ಟೋಯ್ತು, 100 ಚಾನಲ್ ಬಂದ್ಬಿಡುತ್ತೆ. ಅವನು ಇಲ್ಲ ಸೂಸೈಡ್ ಮಾಡ್ಕೋಬೇಕು, ಇಲ್ಲ 3 ಬಿಟ್ಟು ನಿಂತ್ಕೋಬೇಕು. ಇಲ್ಲ ಯಾರು ಕೇಳಿದ್ರೆ ಲೋಕಾಯುಕ್ತ ಅವರು ನಿಮ್ಗೆ ಲಂಚ ಕೊಡೋದ್ರಿಂದ, ಹೌದು ಸ್ವಾಮಿ ಲಂಚ ಕೊಟ್ಬಿಟ್ಟು ನಾನು ಒಳಗಡೆ ಹೋಗಿದ್ದೀನಿ, ಲಂಚ ಕೊಟ್ಬಿಟ್ಟು ಹೊರಗಡೆ ಬಂದಿದ್ದೀನಿ ಅಂತ ಹೇಳಬೇಕು. 3 ಬಿಟ್ಟು ನಿಂತ್ಕೋಬೇಕು. ಲೋಕ ಡೀಲ್ ಹೇಗೆ ನಡೆಯುತ್ತೆ? ಯಾವ ರೀತಿ ಇದು ಆಪರೇಷನ್ಸ್ ಇವ್ರು ಮಾಡ್ತಾ ಇದ್ರು, ಯಾಕಂದರೆ ನಾನು ನೋಡಿದ್ದೀನಿ ಕಣ್ಣಾರೆ, ಅದು ಹೇಳೋದ್ರಲ್ಲಿ ತಪ್ಪಿಲ್ಲ. ಅಲ್ಲಿ ಏನು ಮಾಡ್ತಾಯಿದ್ರು, SP ಗಳು ಕೈಗೆ ಇವರು ಹೇಳ್ತಾಯಿದ್ರು, ಫೋನಲ್ಲ ಪರ್ಸ್ನಲಾಗಿ ಹೇಳ್ತಾಯಿದ್ರು. SP ಗಳು DYSPಗಳು ಹೋಗಿ ಅವ್ರನ್ನ ಅಧಿಕಾರಿಗಳನ್ನ ಫೋನಲ್ಲಿ ಬನ್ನಿ ಅಂತ ಕರಿತಾ ಇರಲಿಲ್ಲ. ಎಲ್ಲಿದ್ರೆ ಅಲ್ಲಿ ಅರೆಸ್ಟ್ ಮಾಡ್ಕೊಂಡು ಬಂದ್ಬಿಡೋರು ಅವ್ರನ್ನ. ಲೋಕಾಯುಕ್ತ ಕಚೇರಿಯಲ್ಲಿ SP ಚೇಂಬರ್ ಒಳಗಡೆ ಬರ್ತಿದ್ದಂಗೆ ಅವ್ರ ಪಾರ್ಟ್ಸ್ ಎಲ್ಲ ಶೇಕ್ ಆಗೋಕ್ಕೆ ಶುರು ಆಗ್ಬಿಡೋದು.
ಯಾಕಂದ್ರೆ ಅವರೇ ಕರಪ್ಟ್ ಇರ್ತಾರೆ. ಇವ್ರು ತರ್ತಾ ಇದ್ದು ಕರಪ್ಟ್ ಇರೋರ್ನೇ, ಒಳ್ಳೆಯವ್ರನ್ನ ತರ್ತಾ ಇರಲಿಲ್ಲ. ಲೋಕ ಡೀಲ್ ಬಿಂದಾಸಾಗಿ ನಡೆಯುತ್ತೆ. ಯಾವ ಕೇಸು ಲೋಕಾಯುಕ್ತನಲ್ಲಿ ಬೀಳಲಿ, ಇವರು ಹೆದರ್ಸೋದು, ವಾರಂಟ್ ಇಶ್ಯೂ ಮಾಡ್ತೀನಿ. ಎಲ್ಲರೂ ಲೋಕಾಯುಕ್ತನಲ್ಲಿ ಯಾರು ಅಂತ ಕೇಳಬೇಡಿ ಮೇಡಮ್, 95% ಮೇಡಮ್, ನಾನು ಹೆಸರು ಹೇಳೋದಿಲ್ಲ. ಎಲ್ಲರೂ ಹೆದರ್ಸೋದು, ವಾರಂಟಿಗಳು ಇಶ್ಯೂ ಮಾಡೋದು, ಕರ್ಸೋದು, ದುಡ್ಡು ತಗೊಳ್ಳೋದು, ಬಿಡೋದು. ಇವ್ರು ಮಾಡೋದು ಯಾವುದು ಕೇಸು, ಯಾವನಾರು 5,000 10,000 ಯಾವನಾರು ಕೇಳ್ತಾನಲ್ಲ ಕ್ಲರ್ಕು ಅಂತ, ಅವನು ಅದು ಜಿನೇನ್ ಕಂಪ್ಲೇಂಟ್ ಅವ್ನು ಬಂದು ಕೊಟ್ರೆ ಅವ್ನು ಹೋಗಿ ಹಿಡಿಯೋದು ಇವರು. ಸಮಗ್ರ ತನಿಖೆ ಆಗ್ಲೇಬೇಕು. ಆಮೇಲೆ ಇವ್ರು ಫೋನ್ ಕಾಲ್ ಲಿಸ್ಟಲ್ಲಿ ಯರಬಟ್ಟಿ ಅವ್ರದ್ದಾಗಿರಲಿ, ಭಾಸ್ಕರ್ ಅವ್ರದ್ದಾಗಿರಲಿ, ಭಾಸ್ಕರ್ ಅವ್ರದ್ದು 2 ನಂಬರು ನಾನು ಕೊಡ್ತೀನಿ ಮೇಡಮ್, ನನ್ನ ಹತ್ರ ಇದೆ. ಯರಬಟ್ಟಿ ಅವ್ರದ್ದು ನಂಬರ್ ಆಗಿರಲಿ, ಕೈ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು, ಇನ್ಸ್ಪೆಕ್ಟರ್ಸು ಎಲ್ಲಾರ್ದು, ಆಮೇಲೆ ಎಲ್ಲ SP ಗಳದ್ದು ಎಲ್ಲರ ಕಾಲ್ ಲಿಸ್ಟು ಅಟ್ಲೀಸ್ಟ್ ಒಂದು 6 ತಿಂಗಳು 1 ವರ್ಷ ತೆಗೆದ್ರೆ ಎಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ ಮೇಡಮ್. ಒಬ್ಬರನ್ನ ತನಿಖೆ ಮಾಡೋದಲ್ಲ. ಭಾಸ್ಕರ್ ಅವ್ರು ತಪ್ಪು ಮಾಡಿದರೆ ಶಿಕ್ಷೆ ಕೊಡಿ, ದಯವಿಟ್ಟು ಇದು CBI ಕೊಡಲಿ, ಇನ್ನೂ ದೊಡ್ಡ ಸಂಸ್ಥೆ ಕೊಡಲಿ, ನಾವು ಬೇಡ, ಯಾವುದಕ್ಕೆ ಬೇಕಾದ್ರೂ ಕೊಡಲಿ. ಯಾಕೆಂದರೆ ನನ್ನನ್ನು ಇದರಲ್ಲಿ ಮೇಯ್ನಾಗಿ ಅಕ್ಯೂಸ್ಡ್ ಆಗಿ ಮಾಡಿದ್ದಾರೆ ಈ ಹಗರಣದಲ್ಲಿ. ನನ್ನನ್ನು ಬಲಿಪಶು ಮಾಡಿ, ನಾನೇ ಪ್ರೂಫ್ ಕೊಡ್ತೀನಿ. ಮಂತ್ರಿಗಳು ಕೊಡಬೇಕು, ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರು ಕೊಡಬೇಕು, ಪೋಸ್ಟಿಂಗ್ಸ್ ಮಾಡಬೇಕಾದ್ರೆ ದುಡ್ಡು ಕೊಡಬೇಕು, ಅಧಿಕಾರಿಗಳು ಅವ್ರ ಕಷ್ಟನ ಅರ್ಥ ಮಾಡ್ಕೊಳ್ಳೋಣ ಮೇಡಮ್. CCTV ಫುಟೇಜ್ ತೆಗೆಸಿದ್ರೆ ಯಾವ್ಯಾವ ಏಜೆಂಟ್ಗಳು ಬಂದಿದ್ದಾರೆ, ಯಾರ್ಯಾರನ್ನ ಭೇಟಿಯಾಗಿದ್ದಾರೆ, ಯಾಕೆ ಬರ್ತಾರೆ ಅವ್ರು ಹಿಯರಿಂಗ್ ಇದೆಯಾ, ಅವ್ರ ಹೆಸರು ಕರೆದಿದ್ದಾರೆ ಬರೋದಕ್ಕೆ. ಅಬ್ಬಬ್ಬ, ಈತನ ಮಾತು ಕೇಳುತ್ತಿದ್ರೆ ಎದೆ ನಡುಕ ಆಗುತ್ತೆ. ಆದ್ರೆ ಇದು ಅಂತಿಂಥ ಹಗರಣ ಅಲ್ಲ, ಭಾರಿ ಹಗರಣ. ಇದರಲ್ಲಿ ಉನ್ನತ ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲರೂ ಭಾಗಿಯಾಗಿದ್ದಾರೆ. ಹಾಗಾಗಿ ಇದರ ಪ್ರಾಮಾಣಿಕ ಮತ್ತು ಸಮಗ್ರ ತನಿಖೆ ನಡೀಲೇಬೇಕು. ತನಿಖೆ ನಡೆದು ಈ ಸಂಸ್ಥೆ ಮೇಲೆ ಜನಸಾಮಾನ್ಯರು ಇಟ್ಟಂತ ನಂಬಿಕೆ ಉಳಿಸಿಕೊಳ್ಳಲೇಬೇಕಾಗಿದೆ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.